ಕೇರಳದಲ್ಲಿ ದುರಂತ ನಡೆದಂಥ ಸ್ಥಳದಲ್ಲಿ ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಇವತ್ತು ಐದನೇ ದಿನವಾದಂಥ ಇಂದು ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಅಂದರೆ ಮೃತದೇಹಗಳಿಗಾಗಿ ಹುಡುಕಾಟ ನಡೆಸುವಂಥ ಕೆಲಸವನ್ನು NDRF ಮತ್ತು SDRF ತಂಡ ಮತ್ತು ಸೇನಾಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅಂದರೆ ಸಾಕಷ್ಟು ಕಡೆ ಮೃತದೇಹಗಳು ಸಿಗ್ತಾ ಇದೆ. ಅಂದರೆ ಮಣ್ಣಲ್ಲಿ ಅಗೆದಷ್ಟು ಮೃತದೇಹಗಳು ಸಿಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಶ್ವಾನದಗಳನ್ನು ಬಳಸ್ಕೊಂಡು ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಆ ಸ್ನಿಫರ್ ಡಾಗ್ಗಳು ಏನಿದೆ ಅದು ಯಾವ ಸ್ಥಳವನ್ನು ಗುರುತು ಮಾಡುತ್ತೆ ಆ ಸ್ಥಳಗಳಲ್ಲಿ ಹೋಗಿ ಹುಡುಕುವಂಥ ಮೃತದೇಹವನ್ನು ಹುಡುಕುವಂಥ ಕೆಲಸವನ್ನು ಇಲ್ಲಿರುವಂಥ ಕಾರ್ಯಾಚರಣೆ ನಡೆಸ್ತಿರುವಂಥ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಯಾಕಂದರೆ 5 ದಿನ ಆಗಿರುವ ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ಮೃತದೇಹಗಳು ಕೊಳೆತ ಸ್ಥಿತಿಗೆ ತಲುಪಿರುವ ಕಾರಣಕ್ಕೋಸ್ಕರ ಈ ಒಂದು ಶ್ವಾನಗಳನ್ನು ಬಳಸ್ಕೊಂಡು ಮೃತದೇಹವನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಮಣ್ಣಿನಡಿಯಲ್ಲಿ ಸಿಲುಕಿರುವ ಕಾರಣಕ್ಕೋಸ್ಕರ JCB ಯಂತ್ರಗಳನ್ನು ಬಳಸ್ಕೊಂಡು ಅದನ್ನು ಮಣ್ಣನ್ನು ಅಗೆದು ತೆಗೆದು ಆ ಒಳಗಡೆ ಇರುವಂಥ ಮೃತದೇಹವನ್ನು ಹೊರತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಮೃತದೇಹಗಳು ಮಣ್ಣಿನಡಿಯಲ್ಲಿ ಸಿಲುಕೊಂಡಿರುವಂಥ ಮೃತದೇಹಗಳನ್ನ ಹೊರತೆಗೆಯುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಈಗಲೂ ಕೂಡ ಒಂದು ಸ್ಥಳದಲ್ಲಿ ಈಗ ಅನುಮಾನ ಬಂದಿರುವಂಥದ್ದು. ಯಾಕಂದರೆ ಈ ಒಂದು ಶ್ವಾನ ಏನು ಸ್ನಿಫರ್ ಡಾಗ್ ಏನಿದೆ ಅದು ಆ ಒಂದು ಪ್ರದೇಶದಲ್ಲಿ ಮೃತದೇಹ ಇರ್ಬೋದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆ ಕಾರಣದಿಂದಾಗಿ ಆ ಪ್ರದೇಶಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ, ಕಾರ್ಯಾಚರಣೆ ನಡೆಸಲಿಕ್ಕೆ ಹೋಗ್ತಾ ಇರುವಂಥದ್ದು. ಈ ಒಂದು ಸ್ಥಳದಲ್ಲೂ ಕೂಡ ಒಂದು ಕೊಳೆತ ಸ್ಥಿತಿಯ ಮೃತದೇಹದ ವಾಸನೆ ಬರ್ತಾ ಇರುವ ಕಾರಣಕ್ಕೋಸ್ಕರ ಈ ಒಂದು ಪ್ರದೇಶದಲ್ಲಿ ಮೃತದೇಹವನ್ನು ಹುಡುಕಾಟ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಈಗ ಸದ್ಯಕ್ಕೆ ಸತತ 5 ದಿನಗಳಿಂದ ಕೂಡ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಈಗಲೂ ಕೂಡ ಒಂದಷ್ಟು ಮೃತದೇಹಗಳನ್ನು ಹೊರತೆಗೆಯುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚಡೋಲೆ, TV9 ಕೇರಳ.